ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಕಳ್ಳರ ಸಂತೆಯಾಗಿದೆ. ಮುಡಾ ಹಗರಣದಿಂದ ಹಿಡಿದು ಕಸದ ಯಂತ್ರದವರೆಗೂ ಅವ್ಯವಹಾರ ಆಗಿದೆ. ಕಳ್ಳರ ಕೋಟೆಗೆ ಕಳ್ಳರೇ ದೊರೆ ಎಂದ ವಿಪಕ್ಷ ನಾಯಕ. ಕಾಂಗ್ರೆಸ್ ಕಳ್ಳರ ಸಂತೆಯಾಗಿದೆ. ಮುಡಾ ಹಗರಣದಿಂದ ಹಿಡಿದು ಕಸದ ಯಂತ್ರದವರೆಗೂ ಅವ್ಯವಹಾರ ಆಗಿದೆ. ಕಳ್ಳರ ಕೋಟೆಗೆ ಕಳ್ಳರೇ ದೊರೆ ಎಂದ ವಿಪಕ್ಷ ನಾಯಕ. ವಾಲ್ಮೀಕಿಯಲ್ಲೂ ಅವ್ಯವಹಾರ, ಕಾಮಗಾರಿಯಲ್ಲೂ ಅವ್ಯವಹಾರ. ಬಿಜೆಪಿ ಆಡಳಿತದಲ್ಲಿ ನಾವು ಕಳ್ಳರನ್ನ ಬೆಂಬಲಿಸಿಲ್ಲ. ಕಾಂಗ್ರೆಸ್ ಪಕ್ಷದ ಅನೇಕ ಶಾಸಕರ ಮೇಲೆ ಕಳ್ಳತನದ ಆರೋಪ ಇದೆ. ಸತೀಶ್ ಸೈಲ್ರಿಂದ ಹಿಡಿದು ಅನೇಕರ ಮೇಲೆ ಆರೋಪ ಇದೆಯಲ್ಲ. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಆರ್ ಅಶೋಕ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ 147 ಅಥವಾ 146 ಸ್ಥಾನ ಗೆದ್ದು ಸರ್ಕಾರ ರಚನೆ ಮಾಡಿದಾಗಿನಿಂದಲೂ ಹಿಡಿದು ಈವರೆಗೂ ಅನೇಕ ಕಾಂಗ್ರೆಸ್ನ ಎಂಎಲ್ಎಗಳ ವಿರುದ್ಧ ಆರೋಪಗಳು ಬಂತು. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ, ಗಣಿ ಅಕ್ರಮ ಕೇಸ್ನಲ್ಲಿ ಸತೀಶ್ ಸೈಲ್, ಹಳೆಯ ಕಾಂಗ್ರೆಸ್ನ ನಾಯಕ ಕುಲಕರ್ಣಿ, ಮತ್ತೊಬ್ಬ ಸೇರ್ಪಡೆ ಪಪ್ಪಿ, ಹೀಗೆ ಅನೇಕರ ವಿರುದ್ಧ ಒಂದಲ್ಲೊಂದು ಆರೋಪಗಳು ಕೇಳಿಬಂತು. ದದ್ದಲ್ ವಿರುದ್ಧ ಆರೋಪ ಕೇಳಿಬಂತು. ಒಬ್ಬ ಡೆತ್ ನೋಟ್ ಬರೆದು ಕಾಂಗ್ರೆಸ್ಸಿನ ಮಿನಿಸ್ಟರ್ ಹೆಸರನ್ನ ಬರೆದಿಟ್ಟು ಸಾಯ್ತಾನೆ, ಸೂಸೈಡ್ ಮಾಡ್ಕೋತಾನೆ. ರೂಲಿಂಗ್ ಪಾರ್ಟಿಯ ಮಿನಿಸ್ಟರ್ ಹೆಸರನ್ನ ಡೆತ್ ನೋಟ್ ನಲ್ಲಿ ಒಬ್ಬ ಬರೆದಿಟ್ಟು ಸಾಯ್ತಾನೆ, ಬ್ಯಾಂಕ್ ನೌಕರಿ. ಅಂದ್ರೆ ಭ್ರಷ್ಟಾಚಾರ ಆಗಿಲ್ಲ ಅಂತ ಅರ್ಥನ ಅಂತೇಳಿ ಅಶೋಕ್ ರವರು ಕೇಳ್ತಾರೆ. ಮುಡಾ ಹಗರಣದಲ್ಲಿ ಆಗಲಿಲ್ವಾ ಅವ್ಯವಹಾರ? ವಾಲ್ಮೀಕಿ ಹಗರಣದಲ್ಲಿ ಆಗಲಿಲ್ವಾ ಅವ್ಯವಹಾರ? 187 ಕೋಟಿ ಅವ್ಯವಹಾರ ವಾಲ್ಮೀಕಿ ಹಗರಣದಲ್ಲಿ. ಒಂದು ಬೃಹತ್ ಸಮುದಾಯಕ್ಕೆ ಸೇರಬೇಕಾಗಿದ್ದ ಹಣ ನಿಗಮ ಅನ್ನೋದೇನು ಚಂದಕ್ಕೆ ಮಾಡಿರ್ತಾರ, ಆಯಾಯ ಸಮುದಾಯದ ಅಭಿವೃದ್ಧಿಗೋಸ್ಕರ ಮಾಡಿರ್ತಾರೆ. ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ವ್ಯಯಿಸಬೇಕಿದ್ದ ಹಣ ತೆಲಂಗಾಣದ ಎಲೆಕ್ಷನ್ ಪ್ರಚಾರಕ್ಕೆ ಬಳಸಿದ್ರು. ಅದು ಇದು ಅಂತ ಸಾಕಷ್ಟು ಆರೋಪಗಳಿತ್ತು. ವಕ್ಫ್ ಮತ್ತು ವಸತಿ ಸಚಿವ ಬಿಜೆಡ್ ಜಮೀರ್ ಅಹ್ಮದ್ ವಿರುದ್ಧ ಕೇಳಬಂದಿಲ್ವಾ ಆರೋಪ? ಸ್ಲಂ ಬೋರ್ಡ್ನಲ್ಲಿ ಮನೆ ನಿರ್ಮಾಣದ ವಿಚಾರವಾಗಿ, ವಸತಿ ನಿರ್ಮಾಣ ವಿಚಾರವಾಗಿ ಅವ್ಯವಹಾರದ ಆರೋಪ ಕೇಳಿಬಂದಿಲ್ವಾ? ಹೀಗೆ ಒಂದಿಲ್ಲೊಂದು ಆರೋಪಗಳನ್ನು ಕಾಂಗ್ರೆಸ್ಸಿನ ಹಾಲಿ ಮಾಜಿ ಶಾಸಕರ ವಿರುದ್ಧ ಕೇಳಿಬಂದಿತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ನಾನು ಭ್ರಷ್ಟಾಚಾರದ ಸಂತೆ ಅಂತ ಕರೆದ್ರೆ ತಪ್ಪೇನು ಅಂತ ಹೇಳ್ತಾರೆ ಆರ್ ಅಶೋಕ್. ಹಂಗೆ ಕರೆದ್ರೆ ತಪ್ಪೇನು? ಇದು ಕಳ್ಳರ ಕೋಟೆ, ಆಳುತ್ತಿರುವವರು ಕಳ್ಳ ದೊರೆ ಅಂತ ಹೇಳ್ತಾರೆ ಆರ್ ಅಶೋಕ್. ಹಾಗಾಗಿ ಉಪಲೋಕಾಯುಕ್ತರು 63% ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ 24 ಗಂಟೆಗಳ ಒಳಗಾಗಿ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ರು. ಕಾಂಗ್ರೆಸ್ಸು ಬದಲಾಗಬೇಕು, ಕಾಂಗ್ರೆಸ್ ಬದಲಾಗದಿದ್ರೆ ಜನ ಬದಲಿಸಿ ಯಾರು ಅಂತ ಹೇಳಿ ಸಾಕಷ್ಟು ವಿಧದ ಸಲಹೆಗಳನ್ನು ಕೊಡುತ್ತಾ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.